ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ. ಥ್ಯಾಂಕ್ ಯು. ಥ್ಯಾಂಕ್ಸಾ? ಯಾಕೆ? ನನ್ನ ಮಾತಿಗೆ ಬೆಲೆ ಕೊಟ್ಟು ಸರಿಯಾದ ಸಮಯಕ್ಕೆ ತಿಂಡಿ ತಿಂದ್ರಲ್ಲ ಅದಕ್ಕೆ. ಅಯ್ಯೋ, ನೀವು ಅಂತಲ್ಲ, ಒಳ್ಳೇದನ್ನು ಯಾರು ಹೇಳಿದ್ರು ಅದನ್ನು ಮಾಡ್ತೀನಿ. ಹಾಗಾದರೆ ನಾನು ಇನ್ಮೇಲೆ ಏನೂ ಹೇಳಲ್ಲ ಬಿಡಿ. ಯಾಕೆ? ಎಲ್ಲರ ಜೊತೆನೂ ನನ್ನನ್ನು ಹೋಲಿಸ್ತಿದ್ದೀರಲ್ಲ ಅದಕ್ಕೆ ಬೇಜಾರಾಯಿತು. ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀರಾ ಅಂತ ನಾನೇನು ಹೇಳಿದೆ? ಅಲ್ಲ, ನಿಮ್ಮ ಆರೋಗ್ಯದ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸಿ ಟೈಮ್ಗೆ ನೀವು ಊಟ ತಿಂಡಿ ಮಾಡಿ ಅಂತ ಹೇಳಿದ್ರೆ ನೀವು ಅದನ್ನು ಇಷ್ಟು ಸುಲಭವಾಗಿ ತಗೋತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹಾಗೆ ನೋಡಿದ್ರೆ ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕು, ಆದರೆ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಿದೆ. ನಿಮಗೆ ನನ್ನ ಮೇಲೆ ಒಂಚೂರು ಕರುಣೆನೇ ಇಲ್ಲ ಅಂತ ಅನಿಸುತ್ತೆ. ಸರಿ ಬಿಡಿ, ನಾನು ಇನ್ಮೇಲಿಂದ ನಿಮಗೆ ಹೀಗೆ ಇರಿ ಹಾಗೆ ಇರಿ, ಇದೇ ಟೈಮಿಗೆ ತಿಂಡಿ ಊಟ ಎಲ್ಲ ಮಾಡಿ ಅಂತ ಏನೂ ಹೇಳಲ್ಲ. ರೀ ಹಾಗೆ ಮಾತ್ರ ಮಾಡಬೇಡಿ, ಆಗಾಗ ಫೋನ್ ಮಾಡ್ತೀರಿ. ಯಾಕೆ ಮಾಡಬೇಕು? ಅಲ್ಲ, ಸುಮ್ಮನೆ ಹೇಳಿದೆ ಅಷ್ಟೇ. ನೀವು ಫ್ರೀ ಇದ್ದಾಗಲೇ ಫೋನ್ ಮಾಡಿ. ಹೌದಾ? ಸರಿ. ಹಲೋ 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 ಅಯ್ಯೋ, ನಿಮ್ಮ ಕಾಲ್ ಕಟ್ಟಾಗೋಯ್ತಲ್ಲ. ಮತ್ತೆ ಯಾಕೆ ಕಾಲ್ ಮಾಡಿದ್ರಿ? ನೀವು ಈ ಥರ ಎಲ್ಲ ಮಾಡಿದ್ರೆ ನನಗೆ ಬೇಜಾರಾಗುತ್ತೆ. ಯಾಕೆ ಸಡನ್ ಆಗಿ ಕಾಲ್ ಕಟ್ ಮಾಡಿದ್ರಿ? ಅರೆ, ನಾನು ಕಾಲ್ ಕಟ್ ಮಾಡಲಿಲ್ಲ. ಹೌದಾ? ನಿಜವಾಗ್ಲೂ? ಪ್ರಾಮಿಸ್ ನಾನು ಮಾಡಲಿಲ್ಲ. ಓಕೆ ಸರಿ, ಸಿಗ್ನಲ್ ಪ್ರಾಬ್ಲಮ್ ಇರಬೇಕು ಅನ್ಸುತ್ತೆ. ಹಾಂ, ಹೌದೌದು. ನನ್ನಿಂದ ನಿಮ್ಗೆ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ. ನನಗೆ ನಿಮ್ಮ ಮೇಲೆ ತುಂಬ ವಿಶೇಷವಾದ ಪ್ರೀತಿ ಮತ್ತು ಕಾಳಜಿ ಇದೆ. ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ ಅಂತ ನೀವು ಹಾಗೆ ಮಾಡಿ ಅಂತ ನಾನು ನಿಮಗೆ ಬಲವಂತ ಮಾಡಲ್ಲ. ಆದರೂ ನಿಮಗೆ ನನ್ನ ಮೇಲೆ ಪ್ರೀತಿ ಬರಲಿ ಅಂತ ದಿನಾ ದೇವ್ರ ಹತ್ರ ಬೇಡ್ಕೊಳ್ತಾನೆ ಇರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.